ಅಂಬಾದೇವಿ ಜಾತ್ರಾ ಮಹೋತ್ಸವ ನಡೀತಾ ಇದೆ. ನಾನಿವಾಗ ಇರುವಂತದ್ದು ರಾಯಚೂರು ಜಿಲ್ಲೆ ಸಿಂಧನೂರು ತಾಲೂಕಿನ ಸೋಮಲಾಪುರ ಬಳಿ ಬರುವಂತಹ ಅಂಬಾದೇವಿ ಒಂದು ದೇವಸ್ಥಾನದ ಬಳಿ ಇದೀನಿ. ಇಲ್ಲಿನ ಪೂಜ್ಯರಿದ್ದಾರೆ, ಸಾಧು ಶರಣರಿದ್ದಾರೆ. ಅವ್ರ ಹತ್ರ ನಾನು ಮಾತಾಡಿಸ್ತಾ ಹೋಗ್ತೀನಿ. ಶರಣರೇ, ಏನ್ ವಿಶೇಷತೆ ಏನಿದೆ ಈ ಒಂದು ಕಾರ್ಯಕ್ರಮದ್ದು? ಕಾರ್ಯಕ್ರಮ ವಿಶೇಷ ಏನು ಅಂದ್ರೆ ಅಂಬಾದೇವಿ ಜಾತ್ರೆ, ವಿಧಾನವಂತರ ಜಾತ್ರೆ, ತಾಯಿ ತಂದಿನ ದೇವರು ಅಂತ ನಾವು ಹೊರಟಿದ್ವಿ. ಅಷ್ಟು ಬಿಟ್ರೆ ನಮ್ದೇನು ಇಲ್ಲ ಅಂತ ಹೊರಟಿದ್ವಿ. ಅದು ಅಷ್ಟೇ ಮಗನೆ. ಸಾಧು ಶರಣರೇ ಜಾಸ್ತಿ ಬರ್ತಾರಲ್ಲ, ಯಾಕೆ? ಅದು ಅವ್ರವ್ರ ಇಚ್ಛೆ. ನಾವೇ ಅವರು ಏನ್ ಬರ್ಲಿ ಸ್ವಾಮಿ, ನಂದೇನಿತ್ತು ನಾನು ಹೇಳ್ಕೋಬೇಕು. ಇನ್ನೊಬ್ರದ್ದು ನಾನು ಏನು ಹೇಳಲಿ, ನೇನೇ ಆಗ್ಲಿ ಏನ್ ಮಾಡ್ತೀನಿ ಇನ್ನೊಬ್ರದ್ದು. ನಾವು ಇನ್ನೊಬ್ರು ಸುದ್ದಿರಲ್ಲ, ನಮ್ದೇನಾಯ್ತು ಅಷ್ಟೇ. ನಮ್ದಿಷ್ಟೇ, ನಮ್ದೇನು ಇಲ್ಲ. ನಮಗೆ ತಾಯಿ ತಂದೆ ದೇವರು, ಅವ್ರು ನಂಬಿ ನಾವು ನಮ್ದು ಯಾತ್ರದಿಲ್ಲ ಅಂತ ಹೊರಟಿಬಿಡಿ. ಯಾವ್ಯಾವ ಭಾಗದಿಂದ ಇಲ್ಲಿ ಭಕ್ತರು ಬರ್ತಾರೆ? ಎಷ್ಟು ಜನ ಬರ್ಬೋದು ಭಕ್ತರು? ಲಕ್ಷಾಂತರ ಜನದು. ಲಕ್ಷಾಂತರ ಜನ ಬರ್ತಾರೆ. ಎಷ್ಟು ದಿನ ನಡೀತದೆ ಇದು? ಇದು ಒಂದ್ ತಿಂಗಳಾಗುತ್ತೆ. ಒಂದು ತಿಂಗಳವರೆಗೂ ಲಕ್ಷಾಂತರ ಜನ ಬರ್ತಾರೆ. ಯಾವ್ಯಾವ ಭಾಗದಿಂದ ಬರ್ತಾರೆ? ಎಲ್ಲೆಲ್ಲಿಂದ? ಇಡೀ ನಮ್ಮ ಭಾರತ ಎಲ್ಲೈತೆ ಅಲ್ಲಿಂದಲೂ ಬರ್ತಾರೆ. ಅಷ್ಟು ಏನ್ ಪವರ್, ಶಕ್ತಿ ಪೀಠ ಅಂತ ಹೇಳಿ ಕರೀತಾರೆ. ದೇಶದ 2ನೇ ಶಕ್ತಿ ಪೀಠ ಅಂತಾರೆ. ತಮ್ಗೆ ಯಾವ ರೀತಿಯಾಗಿ ಅನುಭವ ಆಗಿದೆ ದೇವಿ ಬಗ್ಗೆ? ನಮಗೆ ದೇವ್ರ ಬಗ್ಗೆ ತಂದೆ ತಾಯಿನೇ ದೇವರು ಅಂತ ನಾವು ಅದನ್ನೇ ನಂಬಿ ನಮ್ದೇನು ಇಲ್ಲ ಅಂತ ಅಂಬಾದೇವಿನೇ ನೀನೇ ನಿಜ, ತಂದೆ ತಾಯಿ ನೀವೇ ಅಂತ ನಮಗೆ ಏನು. ನಮಗೆ ಜಮೀನಿದೆ, ಎಲ್ಲ ಇದೆ, ಮಕ್ಕಳು ಇದ್ದಾರೆ. ಆದ್ರೆ ಅವರಿಗೆ ನಮಗೆ ಅವ್ರು ಮಾತಾಡಿದ್ಕೊಳ್ಳೆ ನಮಗೆ ಸರಿ ಹೋಗಲ್ಲ, ಅಲ್ಲಿ ಇರಂಗಾಗಲ್ಲ. ಅದಕ್ಕೆ ನಾವು ಈಗ ನಮ್ಮ ಅಪ್ಪವ್ರು ಮಠಗಳು ಕಟ್ತಿದ್ದಾರೆ. ನಾವು ಅವ್ರ ಧ್ಯಾನ ಮಾಡ್ಕೊಂಡು ಅವ್ರದ್ದು ಇದು ಮಾಡ್ಕೊಂಡು ಹೋಗ್ತೇವೆ. ಇನ್ನೇನು ಅಷ್ಟೇ. ಯಾವ ರೀತಿಯಾದ ಅನುಭವ ಆಗ್ತದೆ ನಿಮ್ಗೆ ಇಲ್ಲಿ ಬಂದ್ರೆ? ಯಾವ ರೀತಿಯಾದ ಅನುಭವ ಆಗ್ತದೆ ಅಂದ್ರೆ ನೀವು ಮನೇಲಿ ಇಲ್ದೇ ಇರೋ ಸುಖ ಇಲ್ಲಿ ಕಾಣಿಸ್ತೀನಿ ಅಂತ ಹೇಳ್ತಾ ಇದೀರಿ. ಹೌದು. ಈಗ ಇಲ್ಲಿ ನಾವು ಸಾಧನೆ ಮಾಡಿ ಸಕಲನೇ ಮಕ್ಕಳು ಪಡ್ಕೊಂಡಿದ್ವಿ. ನಾವ್ ಎಲ್ಲೋದ್ರು ಸಾಕ್ತಾರ. ನಮ್ಮ ಮನೆ ಮಕ್ಕಳು, ಹೆಂಡ್ರು ಮಕ್ಕಳು, ಅವ್ರಿಗೂ ಅಲಾಮನೆ ಬೇಕು. ನನಗೆ ಅದು ಬೇಕು ಇದು ಬೇಕು ಅಂತಾರೆ. ಅವ್ರಿಗೆ ಮಾಡೋದೆಲ್ಲ ಮಾಡಿದ್ವಿ. ಆದ್ರೆ ನಾವು ಅವ್ರನ್ನ ಕೆಡಿಸ್ಬಾರ್ದು. ನಮ್ಮವ್ರಿಗೆ ನಾವು ಹೆಂಗಾರ ಜೀವನ ಮಾಡೋ, ನಮ್ಮ ಸಾಕು, ಇನ್ನೇನ್ ಬೇಕು, ನಮಗೆ ಸಾಕು ಅಂತ ಹೊರಟೇವಿ. ಎಲ್ಲರ ಬಿದ್ದೋಗ್ಲಿ, ಇದು ಇದ್ದಾರ ಇರ್ಲಿ, ಬಿದ್ದಾರ ಹೋಗ್ಲಿ, ಎಂದು ಬಿದ್ದೋಗ ಜೀವನ. ಯಾರು ಏನ್ ತಡ್ಕೊಳಕ್ ಆಗುತ್ತೆ? ಹೆಂಡತಿ ತಡ್ಕೊಂಡಲ್ಲ, ಮಕ್ಕಳು ತಡೆಯಲ್ಲ, ಯಾರು ತಡೆಯಲ್ಲ, ಯಾರು ಇಲ್ಲ. ಅವನು ಹುಡ್ಸೋನವನು, ತಡ್ಕೊಂಡವನು, ಸಾಯ್ತಾನವನು. ಅಷ್ಟು ಅವನ್ ಬಿಟ್ರೆ ನಮ್ದೇನೈತಿ ಮಗನ. ಎಷ್ಟು ವರ್ಷ ಆಯ್ತು ನೀವು ಈಗ? 38 ವರ್ಷ. 38 ವರ್ಷದಿಂದ ನೀವು ಸನ್ಯಾಸತ್ವದಲ್ಲಿದ್ದೀರಿ. ಹೌದು. ಇದು ಕರ್ನಾಟಕ. ಈ ಕರ್ನಾಟಕ ಗದ್ದಿಗೆ ಇದು. ಈ ಸಾಧುಗಳಿಗೆಲ್ಲ ಇದೊಂದು ಸೀಟು ಕರ್ನಾಟಕದ ಗದ್ದಿಗೆ ಅಂತೇಳಿ ಮಾಡಿದ್ದಾರೆ. ಇದು ಈಗ 18 ವರ್ಷ ಆಯ್ತು ಈ ಗದ್ದಿಗೆ ಕುತ್ಕೊಂಡು ನಾವು. 18 ವರ್ಷ. ಬೇಕಾದ್ರೆ ಇಲ್ಲೆಲ್ಲ ಪರಿಚಯ ಮಾಡಿ ನೋಡಿ. ಇದು ಕರ್ನಾಟಕದ ಸೀಟು, ನಂದಲ್ಲ ಇದು ಕರ್ನಾಟಕ ಸೀಟು. ಎಲ್ಲರಿಗೂ ಅಧಿಕಾರ ಐತೆ, ಇಲ್ಲ ಅಂತ ಹೇಳಕ್ ಬರಲ್ಲ. ಆದ್ರೆ ಇವನೊಂದು ಕುರ್ತು ಮಾಡ್ಕೊಂಡು ನಡೆಸ್ತಾ ಇದ್ದಾನೆ. ಇದು ಕರ್ನಾಟಕದ ಗದ್ದಿಗೆ. ಕೈಯಲ್ಲಿ ಪತ್ರಿ ಹಿಡ್ಕೊಂಡಿರಲ್ಲ, ಪತ್ರಿ ಅದು ಹೆಂಗ? ಅದು ಏನ್ ಮಾಡ್ತೈತೆ ಅಂದ್ರೆ, ಇದು ನಮ್ಮನ್ನ ಮೌನ ಮಾಡ್ತೈತೆ. ಅತ್ಲಾಗಿತ್ಲ ಗಲಾಟೆ ಮಾಡಕ್ ಬಿಡಕ್ಕಿಲ್ಲ. ಎಂಡ ಕುಡ್ದು ಐತಲ್ಲ, ಎಂಡ ಕುಡ್ದು, ಎಂಡ ಅಂತೀನಿ, ಬ್ರಾಂಡಿ ಕುಡ್ದು ಬಿಟ್ರೆ ಹೆಂಡ್ತಿ ಹೋಗಿ ಅವನು ಹೋಗಿ ಅದ್ರ ಗೀತೆ ಬಿಡ್ಸುಡಿ ಅಂತಿತ್ತು. ಅದು ಇದೇನ್ ಮಾಡ್ತೈತೆ, ನಮ್ಮಮ್ಮ, ನಮ್ಮವ್ವ, ನಮ್ಮಪ್ಪ, ನನ್ನ ತಮ್ಮ ಅಂತ ಅಂತೈತಿ. ಇದು ಒಳ್ಳೇದನ್ನೇ ಹೇಳುತ್ತೆ, ಒಳ್ಳೇದೇ ಹೇಳುತ್ತೆ. ಒಳ್ಳೇದೇ ಕಲಿಸುತ್ತೆ. ಸಾರಾಯಿ ಅದೇ ನಾನು ಹೇಳಿದ್ನಲ್ಲ, ಅದು ಕುಡಿದು ಬಿಟ್ರೆ ಹೆಂಡ್ತಿ ಗೊತ್ತಾಗಲ್ಲ, ಅವನು ಗೊತ್ತಾಗಲ್ಲ. ಬಾಯಿ ಬಂದಂತೆ ಕೂಗದೆ, ಬಾಯಿ ಬಂದಾಗ ಕೂಗಿ ಬಿಡೋದು. ಅದು ಅವ್ರಿಗೆ ಇಡ್ಸಲ್ಲ. ಅದು ಇದೈತಲ್ಲ, ನೀನೇನು ಸದ್ಯಕ್ಕೆ ಹೊಡೆದ್ರು ಮಾಡಿಯಪ್ಪ ಅಂತ. ಯುವಕರು
ಬೇರೆ ಬೇರೆ ಅಡ್ಡದಾರಿಗಳಿಗೆಲ್ಲ ಇಳಿದ್ ಬಿಟ್ಟಿದ್ದಾರೆ ಯುವಕರು. ಹೈಸ್ಕೂಲ್ 8ನೇ ಕ್ಲಾಸ್ 7ನೇ ಕ್ಲಾಸ್ ಓದೋ ಹುಡುಗರನ್ನು ಅಡ್ಡದಾರಿ ಅವ್ರಿಗೆ ಬಂದಿರೋದಕ್ಕೆ ನಮಗೆ ವಿಷಯ ಬಂದೈತಿ, ನಮಗ್ ಸಿಗ್ತಾ ಇಲ್ಲ. ಏನೋ ಇದು ಅವರಿಂದ ನಮಗ್ ಸಿಗ್ತಾ ಇಲ್ಲ. ಎಲ್ಲಿ ಬಂದಿರೋದು ಸಿಕ್ಕಿದೆ, ಹೌದು, ಇನ್ನೆಲ್ಲೂ ಸಿಗಲ್ಲ. ಹೌದು. ಅವರಿಂದಲೇ ನಮಗ್ ಕೇಡು ಬಂದಿರೋದು. ಆ ಮಕ್ಕಳಿಂದ ನಮಗೆ ಕೇಡು ಬಂದ್ಬಿಡ್ತಿದೆ, ಸಿಕ್ಕಲ್ಲ. ದುಡ್ಡು ಕೊಟ್ರು ಸಿಗಲ್ಲ ನನ್ ಮಗನ. ಹಂಗಾಗಿ ಹೋಗಿದ್ದೆ. ಏನೋ ನಮ್ಮವ್ರ ಜಾತಿಗೆ ಬಂದಿವಿ, ನಮ್ಮ ಅಪ್ಪನ ಜಾತ್ರೆಗೆ. ಇದು ನಮ್ಮ ಕರ್ನಾಟಕದ ದೊಡ್ಡ ಜಾತ್ರೆ, ಅದಕ್ಕಾಗಿ ಬಂದ್ ಸಿಕ್ಕಿದ್ ನೋಡು ಅಷ್ಟೇ. ಯುವಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ನೀವು? ನಾವೇ ಯುವಕರಿಗೆ ಏನ್ ಹೇಳ್ತೀರಿ? ಒಂದ್ ಮಾರ್ಗದರ್ಶನ ನಮ್ಮ ಹತ್ರ ಕುಂಡಿಸ್ಕೊಳಲ್ಲ ಅವ್ರನ್ನ. ನೀವು ಅಲ್ಲ, ಅವ್ರಿಗೆ ಒಂದ್ ಒಳ್ಳೇದ್ ಹೇಳ್ಬೇಕು. ಒಂದು ಒಳ್ಳೇದ್ ಹೇಳ್ಬೇಕು ಅಂದ್ರೆ ತಂದೆ ತಾಯಿ ಏನ್ ಹೇಳ್ತಾರೋ, ಓದಿದ್ದೀರಾ ಇಲ್ವೇ, ತಂದೆ ತಾಯಿ ಏನ್ ಹೇಳ್ತಾರೋ ಅದ್ ಕೇಳ್ಕೊಂಡ್ ಬಾಳ್ರಪ್ಪ, ನಿಮ್ಗೆ ಒಳ್ಳೇದಾಗುತ್ತೆ ಅಂತ ಆಶೀರ್ವಾದ ಮಾಡಿ. ನಮ್ಮ ಹೆಸರು ಹನುಮಂತಪ್ಪ. ಇದಿಷ್ಟು ಪೂಜ್ಯರು ಹೇಳ್ತಾ ಇರುವಂತಹ ಒಂದು ಮಾತು. ಕ್ಯಾಮ್ರಾ ಪರ್ಸನ್ ಶರಣು ಜೊತೆ ಶ್ರೀಕಾಂತ್ ಸಾವರು, ನ್ಯೂಸ್ ಫಸ್ಟ್, ಅಂಬಾಮಠ.